ಹಾಯ್ ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಶುರು ಮಾಡೋಣ. ಬನ್ನಿ. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಸೂಪರ್. ಇವತ್ತಿನ ಟಾಪಿಕ್ ಏನರ ಬಗ್ಗೆ ಅಂತ ನಿಮಗೆ ಟೈಟಲು ತಮ್ಮನೇಲಿ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ. ಹೌದು ಸ್ನೇಹಿತರೆ, ಇವತ್ತಿನ ಟಾಪಿಕ್ಕು ಇದು ಯೂಟ್ಯೂಬ್ ವ್ಲಾಗರ್ಸ್ಗೆ, ಇಲ್ಲ ಕಂಟೆಂಟ್ ಕ್ರಿಯೇಟರ್ಸ್ಗೆ, ಮೋಟೋ ವ್ಲಾಗರ್ಸ್ಗೆ ಇದು ತುಂಬ ಇಂಪಾರ್ಟೆಂಟು ಸ್ನೇಹಿತರೆ. ಇದಿಲ್ಲ ಅಂದರೆ ಕೆಲಸನೇ ಆಗೋದಿಲ್ಲ. ಇದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ನಾನು ಪ್ರೀವಿಯಸ್ ವೀಡಿಯೋದಲ್ಲೂ ನಿಮಗೆ ಇದ್ರ ಬಗ್ಗೆ ಹೇಳಿದ್ದೆ, ಬಟ್ ಆ ಟೈಮಲ್ಲಿ ಇದಿನ್ನೂ ನನಗೆ ಡಿಲಿವರ್ಡ್ ಆಗಿರಲಿಲ್ಲ ಐಟಮು. ಅದಕ್ಕೋಸ್ಕರ ಸಪ್ರೇಟಾಗಿ ಒಂದು ವೀಡಿಯೋ ಮಾಡಬೇಕಾಯಿತು. ಇದನ್ನು ನಾನು ಯೂಸ್ ಮಾಡಿದ್ದೀನಿ ಸ್ನೇಹಿತರೆ, ಆಲ್ರೆಡಿ ಯೂಸ್ ಮಾಡಿದ್ದೀನಿ. ತುಂಬ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ತುಂಬ ಫಾಸ್ಟಾಗಿ ಟ್ರಾನ್ಸ್ಫರ್ ಆಗುತ್ತೆ ಡೇಟಾ. ಮತ್ತು ಇದಕ್ಕೂ ಅಷ್ಟೇ ಫಾಸ್ಟಾಗಿ ಡೇಟಾ ಟ್ರಾನ್ಸ್ಫರ್ ಸಿಸ್ಟಮಿಂದ ಇದಕ್ಕೂ ಫಾಸ್ಟಾಗಿ ಆಗುತ್ತೆ. ಈ ಥರದ್ದೊಂದು ಇದ್ದರೆ ಮಲ್ಟಿ ಫಂಕ್ಷನಲ್ ಮಾಡ್ಬೋದು. ಇದರಲ್ಲಿ ತೋರಿಸ್ತೀನಿ, ಬನ್ನಿ ಓಪನ್ ಮಾಡೋಣ. ಇದು ಎಷ್ಟಾಯಿತು, ಕಾಸ್ಟು, ಎಲ್ಲಿ ತರಿಸಿದ್ದು ಇದೆಲ್ಲ ಹೇಳ್ತೀನಿ ಸ್ನೇಹಿತರೆ. ಇದೇ ನೋಡಿ ಸ್ನೇಹಿತರೆ, ಟ್ರಾನ್ಸ್ಕ್ಯಾಂಡ್ RDF8 USB 3.1 Gen 1 ವರ್ಷನ್. ಇದು ಎಷ್ಟು ಚೆನ್ನಾಗಿದೆ, ತುಂಬ ಸ್ಲಿಮ್ಮಾಗೆ, ಸಣ್ಣದಾಗೆ, ಪೋರ್ಟೇಬಲ್ ಇದೆ. ಆರಾಮಾಗಿ ನೀವು ಇದನ್ನು ನಿಮ್ಮ ಪಾಕೆಟಲ್ಲಿ ಇಟ್ಕೊಂಡು ಹೋದ್ರೂ ಗೊತ್ತಾಗಲ್ಲ. ಯೂಟ್ಯೂಬರ್ಗೆ ಇದು ತುಂಬ ಇಂಪಾರ್ಟೆಂಟು. ಓಕೆ, ಇದ್ರ ಫೀಚರ್ಸು ಏನೇನು ಅಂತ ಹೇಳ್ತೀನಿ ಫಸ್ಟು. ಆಮೇಲೆ ಇದು ಎಲ್ಲಿ ತರಿಸಿದ್ದು, ಎಷ್ಟು ಇದ್ರ ಕಾಸ್ಟು, ಅದ್ರ ಬಗ್ಗೆನೂ ಎಲ್ಲ ಹೇಳ್ತೀನಿ. ಫಸ್ಟ್ ಆಫ್ ಆಲ್ ಇಲ್ಲಿ ನೋಡ್ಬೋದು ಸ್ನೇಹಿತರೆ, ನೀವು ಇಲ್ಲಿ ಮೈಕ್ರೋ SD ಮತ್ತು SDHC ಅಂತ CF ಅಂತ 3 ಸ್ಲಾಟ್ ಇದೆ. ಇದರಲ್ಲಿ ಮೈಕ್ರೋ SD ಕಾರ್ಡ್ ಹಾಕ್ಬೋದು. ಇಲ್ಲಿ ಮೇಲ್ಗಡೆ SDHC ಕಾರ್ಡ್ ಹಾಕ್ಬೋದು. ಯಾವುದು ಅಂದರೆ ಕ್ಯಾಮ್ರಾದಲ್ಲಿರುತ್ತಲ್ಲ ಸ್ನೇಹಿತರೆ, ಅದು. ಇದು ಕೆಳಗಡೆ ಕಾಂಪ್ಯಾಕ್ಟ್ ಫ್ಲ್ಯಾಶ್ ಕಾರ್ಡ್ ಅಂತಲೇ ಇದನ್ನು ಮೆಮೊರಿ, ಇದು ಫೋಟೋ ಶೂಟ್ ಮಾಡೋರೆ ಯೂಸ್ ಮಾಡ್ತಾರೆ ಕ್ಯಾಮ್ರಾದಲ್ಲಿ. ಇದು ಆಗ್ಬೋದು, ಇದು ಆಗ್ಬೋದು. 3 ಟೈಪ್ಸು ಮಲ್ಟಿ ಫಂಕ್ಷನಲ್ ಸ್ನೇಹಿತರೆ ಇದು. ಮತ್ತು ಇದು ಆಪ್ರೇಟಿಂಗು ಯಾವುದ್ಯಾವುದಕ್ಕೆ ಸಪೋರ್ಟ್ ಮಾಡುತ್ತೆ ಆಪ್ರೇಟಿಂಗ್ ಸಿಸ್ಟಮಲ್ಲಿ ಅಂದರೆ, ಇದು ವಿಂಡೋಸ್ 8ಇಂದ 10, 11 ಲಿನೆಕ್ಸಲ್ಲೂ ಸಪೋರ್ಟ್ ಮಾಡುತ್ತೆ. ಮತ್ತು ಲೇಟೆಸ್ಟ್ ಮ್ಯಾಕ್ OS ಅಲ್ಲೂ ಸಪೋರ್ಟ್ ಮಾಡುತ್ತೆ. ಇದು ಹೈ ಕ್ವಾಲಿಟಿ ವೀಡಿಯೋಸ್ನ ಮತ್ತು ಇಮೇಜಸ್ನ ಟ್ರಾನ್ಸ್ಫರ್ ಮಾಡ್ಬೋದು. ಇವ್ರದ್ದು ಅಫಿಷಿಯಲ್ ಟ್ರಾನ್ಸ್ಕ್ಯಾಂಡ್ ವೆಬ್ಸೈಟಲ್ಲಿ ಇವ್ರದ್ದೊಂದು ಸಾಫ್ಟ್ವೇರ್ ಸಿಗುತ್ತೆ. ಯಾವ ಸಾಫ್ಟ್ವೇರ್ ಅಂದರೆ ರಿಕವರಿ ಎಕ್ಸ್ ಡಾಟಾ ಅಂತ. ಅದರಿಂದ ನೀವು ಡಾಟಾ ರಿಕವರ್ ಮಾಡ್ಬೋದು ಫ್ರೀ, ನೋ ಕಾಸ್ಟ್. ಈಗ ಇದನ್ನು ಎಲ್ಲಿ ತರಿಸಿದ್ದು ಅಂತ ಹೇಳೋದಾದರೆ, ಇದನ್ನು ಅಮೆಝಾನಲ್ಲಿ ಬುಕ್ ಮಾಡಿದ್ದು ಸ್ನೇಹಿತರೆ. $1200 ಇದು ಕಾಸ್ಟ್ ಪ್ರೈಸು. ನನಗೆ ಡಿಸ್ಕೌಂಟ್ ಎಲ್ಲ ಹೋಗ್ಬಿಟ್ಟು $1100 ಆಗುತ್ತೋ. 2 ಇಯರ್ಸ್ ಬ್ರ್ಯಾಂಡ್ ವಾರಂಟಿ ಇದೆ ಇದಕ್ಕೆ. ನಾನು ಹೇಳ್ತೀನಿ, ಈಸಿಯಾಗಿ ನೀವು ಇದನ್ನು ಪರ್ಚೇಸ್ ಮಾಡ್ಬೋದು. ಮತ್ತು ಇದಕ್ಕೆ ಕೇಬಲ್ ಕೊಟ್ಟಿದ್ದಾರೆ ನೋಡಿ, USB ಕೇಬಲು. ಇದು 3.1 USB ಕೇಬಲು. ಇದು ಹೇಗೆ ಗೊತ್ತಾಗುತ್ತೆ 3.1 ಅಂತಂದರೆ, ಇಲ್ಲಿ ನೋಡ್ಬೋದು ನೀವು, ಬ್ಲೂ ಕಲರ್ ತೋರಿಸ್ತಾ ಇದೆಯಲ್ಲ, ಈ ಬ್ಲೂ ಕಲರ್ ಮೇಲೆ ನೀವು ಗೊತ್ತಾಗುತ್ತೆ ಇದು 3.1 ಅಲ್ಲ ಅಂತ. ಹಾಗೆ ಸಿಸ್ಟಮಲ್ಲೂ ಕೊಟ್ಟಿರ್ತಾರೆ, ಇದೇ ರೀತಿ ಬ್ಲೂ ಕಲರ್ ಸಿಸ್ಟಮಲ್ಲೂ ಇರುತ್ತೆ. ಅದೇ ಜಾಗಕ್ಕೆ ನೀವು ಇದನ್ನು ಕನೆಕ್ಟ್ ಮಾಡಿ ಯೂಸ್ ಮಾಡಿದರೆ ನಿಮಗೆ ಟ್ರಾನ್ಸ್ಫರ್ ಸ್ಪೀಡ್ ಇನ್ನೂ ಜಾಸ್ತಿ ಆಗುತ್ತೆ. ನೋಡಿ, ಇದು ಈ ರೀತಿ ಕನೆಕ್ಟ್ ಮಾಡಬೇಕು. ಇಲ್ಲಿಗೆ ಕನೆಕ್ಟ್ ಮಾಡಿ ಸಿಸ್ಟಮಲ್ಲಿ ಯೂಸ್ ಮಾಡಬೇಕು. ಓಕೆ ಸ್ನೇಹಿತರೆ, ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋದಿನ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ.